ಹೇಗೆ ಇವತ್ತು ನಾವು ಮಾತ್ರ ಥೋಡೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಗ್ಗೆದಾಗಲಿ ಮತ್ತು ತೆಲುಗು ಇಂಡಸ್ಟ್ರೀಸ್ ಮಟ್ಕಾದ ಇವತ್ತು ಟೀಸರ್ ಡ್ರಾಪ್ ಆಗಿದೆ. ಹಂಗೆ ಸುಧೀರ್ ಬಾಬುದು ಮಾ ನನ್ನ ಸೂಪರ್ ಹೀರೋ ಇವತ್ತು ಟೇಲರ್ ಅಂತ ರಿಲೀಸ್ ಆಗಿದೆ. ಮತ್ತು ತಲಪತಿ ವಿಜಯ್ದು ಅಪ್ಡೇಟ್ ಬಗ್ಗೆ ನಾವು ಮಾತಾಡೋದು ಅದಕ್ಕೆ ಪहिले ವಿಡಿಯೋಕ್ಕೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡ್ಲತ್ತೀರಿ, ವಿಡಿಯೋಕ್ಕೆ ಲೈಕ್ ಮಾಡಲಾಗಿರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕನ್ ಹೋದ್ರಿ. ಮಟ್ಕಾದ ಏನು ಟೀಸರ್ ಇವತ್ತು ಡ್ರಾಪ್ ಆಗಿದೆಲ್ಲ 4 o'clock ಇದು ಟೀಸರ್ ರಿಲೀಸ್ ಮಾಡ್ರ. ಟೀಸರ್ ಸರಿಯಾಗದ 2 ನಿಮಿಷ ಮ್ಯಾಲೆ ಇದು ಟೀಸರ್ ಡ್ರಾಪ್ ಮಾಡಿದ್ಮೇಲೂ ಟೀಸರ್ ಇಲ್ಲಿ ಡಿಸಪಾಯಿಂಟ್ ಮಾಡಿಲ್ಲ. 1960 1980 ಪ್ರಕಾರ ಇಲ್ಲಿ ಸ್ಟೋರಿ ತೋರಿಸಲ್ಲ. ವರುಣ್ ತೇಜ್ ಏಜ್ ಡಿಫ್ರೆಂಟ್ನೇ ಇಲ್ಲಿ ತೋರಿಸಿರಲ್ಲ. ನನಗೆ ಸರಿಯಾಗಿ ಅನ್ಸದ. ವರುಣ್ ತೇಜ್ ಬಗ್ಗೆ ಸ್ವಲ್ಪ ನಾವು ಮಾತಾಡ್ಬೇಕಂದ್ರು ಇವ್ರು ಮೂವಿ ಆಗ್ಲೆಸ್ ಮಾಡ್ಕೊತ ಬಂದ್ರಲ್ಲ ಬಸ್, ಒಂದು ಡಿಫ್ರೆಂಟ್ ಆ್ಯಕ್ಟಿಂಗಲ್ಲಿ, ಡಿಫ್ರೆಂಟ್ ಸ್ಟೋರಿಯಲ್ಲಿ, ಡಿಫ್ರೆಂಟ್ ಕ್ಯಾರೆಕ್ಟರ್ ಇಲ್ಲಿ ಚೂಸ್ ಮಾಡ್ಲತ್ತಾರೋ ಇದು ಪಾಯಿಂಟ್ ನನಗೆ ಇಷ್ಟ ಆಗಿದೆ. ಯಾಕಂದ್ರೆ ಒಂದು ಆ್ಯಕ್ಟರು ಕಂಟಿನ್ಯೂ ಅದೇ ಮೂವಿಗಳು ಮಾಡ್ಬೇಕಂತ ನೋಡ್ತಾರೆ. ಬಟ್ ವರುಣ್ ತೇಜ್ ಇಲ್ಲ, ಡಿಫ್ರೆಂಟ್ ಮೂವಿ ಮಾಡ್ಕೊತ ಬಂದ. ಅದು ಮೂವಿ ಹಿಟ್ಟಲ್ಲಿ ಫ್ಲಾಪಲ್ಲಿ ಅವ್ರು ಮಾಡ್ಕೊತಾನೆ ಬರ್ಲತ್ತಾರ. ಲಾಸ್ಟ್ ನಾವು ಮಾತಾಡ್ಬೇಕಂದ್ರೆ ಗದ್ದಲಗುಂಡೆ ಗಣೇಶ್ ಅದು ಮೂವಿ ನೋಡಿದೇನ ಅದು ಏನು ಮೂವಿ ಇತ್ತು ಬಸ್. ಯಾಕಂದ್ರೆ ಅದು ಮಾಸ್ ಲುಕ್ನಾಗಲಿ ಅವ್ರು ಇನ್ನೋಸೆಂಟ್ ಆಗಲಿ ಫಿಲ್ಮಲ್ಲಿ ಎಲ್ಲ ಪಾಯಿಂಟ್ ಪ್ರಕಾರ ತೋರಿಸಿರು. ಬಟ್ ರೀಸೆಂಟ್ಲಿ ಥೋಡೆ ಮೂವಿ 2-3 ಮೂವಿ ರಿಲೀಸ್ ಆಗೋದು ಆ ಥರ ಸಕ್ಸಸ್ ಆಗಲಿಲ್ಲ. ಬಟ್ ಇದು ಮೂವಿ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಇದು 1960 1980 ಪ್ರಕಾರ ಒಂದು ಗ್ಯಾಂಗ್ಸ್ಟರ್ ಸ್ಟೋರಿಯಲ್ಲಿ ತೋರಿಸ್ಯಾರ. ಟೇಲರ್ ಸೆಲೆಕ್ಟ್ ವೇಟಿಂಗ್ ನನಗೆ ಅನ್ಸದ. ಇವ್ರ ಹೈಟ್ ಮುಟ್ಟ ಇದ್ದು ಮೇಲೆ ಅವ್ರ ಬಾಡಿ ಎಷ್ಟು ವೇಟ್ ಲಾಸ್ ಮಾಡ್ರ. ಅದು ಇದೊಂದು ಪ್ಯಾನ್ ಇಂಡಿಯಾ ಮೂವಿ ರಿಲೀಸ್ ಆಗ್ಲತ್ತದ. ಹಂಗೆ ನೆಕ್ಸ್ಟ್ ನಾವು ಮಾತಾಡೋದು ಸುಧೀರ್ ಬಾಬುದೇ ಮಾ ನನ್ನ ಸೂಪರ್ ಹೀರೋ. ಅಂದರೆ ಇಲ್ಲಿ ಒಂದು ಮೆಲೋಡಿ ಮೂವಿ ಅದು ಬಸ್. ಅದು ಫಾದರ್ ಮೇಲೆ ಎಷ್ಟು ರೆಸ್ಪೆಕ್ಟ್ ಅದ, ಎಷ್ಟು ಗನ ಪ್ರೀತಿ ಅದ. ಅದು ಟೀಸರು ಬಂದಾಗೂ ಅದೇ ಇನ್ನೋಸೆಂಟ್ ಅನಿಸಿತು. ಇವತ್ತು ಟೇಲರ್ ಏನು ರಿಲೀಸ್ ಆಗಿದ್ದಿಲ್ಲ ನೋಡೋ ಮಟ್ಟಿಗೆ ಕಣ್ಣಾಗ ನೀರು ಬರ್ಲತ್ತದ. ಅದು ಸೀನ್ ಪ್ರಕಾರ ತೋರಿಸ್ಲತ್ತಾರಲ್ಲ ಅವ್ನ ಫಾದರ್ ಮೇಲೆ ಎಷ್ಟು ರೆಸ್ಪೆಕ್ಟ್ ಅದ, ಎಷ್ಟು ವ್ಯಾಲ್ಯೂ ಕೊಡ್ಲತ್ತಾರ, ಅವ್ರಿಗೆ ಎಷ್ಟು ನೋಡ್ಕೊಳತ್ತಾರ ಅವ್ರ ಅಂತ ಟೀಸರ್ ಒಳಗೆ ತೋರಿಸ್ಯಾರ. ಟೇಲರ್ ಒಳಗಂತ ತೋರಿಸ್ಯಾರ. ಬಟ್ ನನಗೆ ಸರಿಯಾಗಿ ಅನ್ಸದ. ಬಟ್ ಇವ್ರದ್ದೇನು ಮೂವಿ ಅಂದ್ರೆ ಓಕೆ, ಇವ್ರನ್ನೂ ಚಲೋ ಮಾಡ್ಲತ್ತಾರ. ಇವ್ರ ಮೂವಿಗಳು ರೀಚ್ ಹಿಡ್ಕಲಾಗ್ಯದ. ಯಾಕಂದ್ರೆ OTTದಾಗ ಒಂದು ಫಸ್ಟ್ ಮೂವಿ ಕೋವಿಡ್ ಮುಗಿದ ಮೇಲೆ ಮೂವಿ ಬಂದಿತ್ತು, V50 ಅನ್ನೋ ಮೂವಿ ಬಂದಿತ್ತು. ನಾನೇ ಹೀರೋ ಇದ್ರ ಫಿಲ್ಮ್ನಲ್ಲಿ ಮತ್ತು ಸುಧೀರ್ ಬಾಬುನೂ ಇದ್ದರು. ಬಟ್ ಅದು ಮೂವಿ ಸಲಕ್ಕೆ ಇಷ್ಟು ನಾನು ವೇಟ್ ಮಾಡಿದ್ದೇನೆ. ಲಾಸ್ಟಿಗೆ ಅದು OTTದಾಗ ರಿಲೀಸ್ ಆದಮೇಲೆ ಅದು ಮೂವಿ ಫುಲ್ ಡಿಸಪಾಯಿಂಟ್ ಮಾಡಿತ್ತು. ಬಟ್ ಇದು ಮೂವಿ ಇದ್ರ ಮೂವಿ ಒಳಗೆ ಮಹೇಶ್ ಬಾಬುನು ಆಹಾರ ಅಂತಲ್ಲತ್ತರ ಗೆಸ್ಟ್ ಅಪಿಯರೆನ್ಸ್ ರೋಲ್ ಇದ್ದಿರಬೇಕು ಪಾಯಿಂಟ್ ನನಗೆ ಅನ್ಸದ. ಟೇಲರ್ ಇಲ್ಲಿ ಡಿಸಪಾಯಿಂಟ್ ಮಾಡಿಲ್ಲ ಬಸ್. ಒಂದು ಮೆಲೋಡಿ ಪ್ಲೇ, ಒಂದು ಫಾದರ್ ಮೇಲೆ ಎಷ್ಟು ರೆಸ್ಪೆಕ್ಟ್ ಅದ ಟೇಲರ್ ಅಂತ ಅನಿಸ್ಲತ್ತದ. ಟೇಲರ್ ಅಂತ ಎಲ್ಲಿ ಡಿಸಪಾಯಿಂಟ್ ಮಾಡಿಲ್ಲ. ರೀಸೆಂಟ್ಲಿ ನಾವು ಮಾತಾಡ್ಬೇಕಂದ್ರೆ ಸತ್ಯಂ ಸುಂದರಂ ಕಾರ್ತಿಕ್ ಅವ್ರದ್ದು ಮೂವಿ ಬಂದಿತ್ತಲ್ಲ ಅದು ಮೂವಿ ನನಗೆ ನೋಡ್ಲಿಕ್ಕಾಗಲಿಲ್ಲ. ಬಟ್ ಅದು ಮೂವಿ ಟೀಸರು ಟೇಲರ್ ನೋಡ್ರಿ ಎಷ್ಟು ಚಲೋ ಆಗಿ ಪ್ರೆಸೆಂಟೇಷನ್ ಕೊಟ್ಟರು. ಒಂದು ರಿಲೇಷನ್ ಬಗ್ಗೆದಾಗಲಿ, ಫ್ರೆಂಡ್ಶಿಪ್ ಬಗ್ಗೆದಾಗಲಿ, ಮತ್ತು ಇದು ಟೇಲರ್ನು ಅದೇ ಪಾಯಿಂಟ್ ಅಂತಕ ಚಲೋ ಇಟ್ಟದ. ಬಟ್ ಈ ಮೂವಿ ಒಳಗೆ ನಾವು ಮಾತಾಡ್ಬೇಕಂತ ಸುಧೀರ್ ಬಾಬು ಅವಾಗೆ ಅಂದ್ರೆ ಫೈಟಿಂಗ್ ನೇಟ್ ಬಿಲ್ಕುಲ್ ಇಲ್ಲ ಅಂತಂದ್ರೆ ಅಕ್ಟೋಬರ್ದಾಗ ಇದು ಮೂವಿ ರಿಲೀಸ್ ಆಗ್ತದ. ನೆಕ್ಸ್ಟ್ ನಾವು ಮಾತಾಡೋದು ನಮ್ಮ ಕನ್ನಡ ಇಂಡಸ್ಟ್ರಿ ಧ್ರುವ ಸರ್ಜಾ ಅವ್ರದ್ದು ಮಾರ್ಟಿನ್. ಇದು ಟೀಸರ್ ಬಂದಾಗ ಒಂದು ಹೈಪ್ ಕ್ರಿಯೇಟ್ ಆಗಿತ್ತು ಬಾಸ್. ಇಷ್ಟಗನ ಹೈಪ್ ಕ್ರಿಯೇಟ್ ಆಗಿತ್ತು. ಚರ್ಚೆ ಮಾಡ್ಲತ್ತಿರು ಇದು ಟೀಸರ್ ಬಗ್ಗೆದಾಗೆ. 3 ವರ್ಷ ಪहिले ಏನು ಟೀಸರ್ ಡ್ರಾಪ್ ಆಗಿತ್ತಲ್ಲ, 2-3 ವೀಕ್ಸ್ ಬ್ಯಾಕೆ ಇದೊಂದು ಟೇಲರ್ ರಿಲೀಸ್ ಆಗಿದೆಲ್ಲ. ಇದು ಟೇಲರ್ ಹೆಂಗೆ ರಿಲೀಸ್ ಆಗಿದೆಲ್ಲ ಹೈಪ್ ಬಿಲ್ಕುಲ್ ತರಲಿಲ್ಲ. ಒಂದು ಹೈಪ್ ತರಬೇಕಿತ್ತು ಇದು ಟೇಲರ್ ರಿಲೀಸ್ ಆಗಿದ್ದಾಗೆ. ಚರ್ಚೆ ಮಾಡಬೇಕಿತ್ತು ಈ ಟೀಸರ್ ಬಗ್ಗೆದಾಗ, ಟೇಲರ್ ಬಗ್ಗೆದಾಗಲಿ. ಬಟ್ ಬಿಲ್ಕುಲ್ ಚರ್ಚೆ ಆಗಲಿಲ್ಲ. ಟೆಲುಗುದಾಗಿದ್ದು ಮೂವಿ ಪ್ರೀ ಇವೆಂಟ್ ಒಂದು ಫಂಕ್ಷನ್ ಇಟ್ಟರಲ್ಲ. ಅಲ್ಲಿ ಅರ್ಜುನ್ ಸರ್ಜಾ ಅಲ್ಲಿ, ಧ್ರುವ ಸರ್ಜಾ ಅಲ್ಲಿ, ಬೇರೆ ಟೀಮ್ ಮ್ಯಾನೇಜ್ಮೆಂಟ್ ಎಲ್ಲರೂ ಮಂದಿ ಬಂದಿರು. ಬಟ್ ಏನು ತೆಲುಗು ಆ್ಯಕ್ಟರ್ಲೆಸ್ ಯಾರೂ ಬಂದಿಲ್ಲ ಆ ಇವೆಂಟ್ಗೆ. ನಾವು ಮಾತಾಡ್ಬೇಕಂದ್ರೆ ಯಾರಲ್ಲಿ ನಾನು ಕಾಣಲಿಲ್ಲ. ಓಕೆನಾ. ಬಟ್ ಅರ್ಜುನ್ ಸರ್ಜಾ ಅವ್ರಂದ್ರೆ ಈ ಸ್ಟೋರಿ ಎಲ್ಲ ನಾನೇ ಬರ್ದೀನಿ, ಇದು ಮೂವಿ ಒಂದು ಬೇರೆ ಲೆವೆಲ್ದಾಗ ಯಾರಂತಂದ್ರೆ ಧ್ರುವ ಸರ್ಜಾ ಅಲ್ಲಿ ಒಂದು ಮಾತಂದ್ರು. ಓಕೆನಾ, 10 ತಾರೀಕು ರಜನಿಕಾಂತ್ ಅವ್ರದ್ದೇ ವೆಟಾಯ ಮೂವಿ ಬರ್ಲತ್ತದ. ಅದು ಮೂವಿ ನೋಡಿದ್ಮೇಲೆ ನಮ್ಮ ಮೂವಿ ನೋಡ್ರಿ ಅಂತಂದ್ರು. ಇದು ಮೂವಿ ಸಲಕ್ಕೆ ಇಷ್ಟಗನ ವೇಟ್ ಮಾಡಿದೆವು. ಆಖರಿಗೆ ಇದು ಮೂವಿ ಯಾವಾಗ ರಿಲೀಸ್ ಆಗಕ್ಕೆ ಸನಿ ಹೊಂಟದಲ್ಲ ಬಿಲ್ಕುಲ್ ಚರ್ಚೆ ಆಗಲಾಗದ. ಒಂದು ಹೈಪ್ ಕ್ರಿಯೇಟ್ ಆಗಬೇಕಿತ್ತು, ಒಂದು ಜಂಪ್ ತೊಗೋಬೇಕಿತ್ತು ಇದು ಟೀಸರ್ ರಿಲೀಸ್ ಆಗಿದ್ದಾಗೆ. ಅವಾಗೇ ಇದು ಮೂವಿ ರಿಲೀಸ್ ಆಗಬೇಕಿತ್ತು. ವೇಟ್ ಆಯ್ತು ಇದು ಮೂವಿ ಬರ್ಲಿಕ್ಕೆ. ಇಲ್ಲಿ October 11 ಪ್ಯಾನ್ ಇಂಡಿಯಾ ರಿಲೀಸ್ ಮಾಡ್ಲತ್ತಾರ. ನಾವು ಮಾತ್ರ ತೆಲುಗು ಇಂಡಸ್ಟ್ರೀಸ್ ಗೋಪಿಚಂದ್ ನಾಳೆಗೆ ಒಂದು ಟೇಲರ್ ರಿಲೀಸ್ ಆಗ್ಯದ. ಇವತ್ತೇ ಟೀಸರ್ ರಿಲೀಸ್ ಆಗ್ತಿರ್ಬೇಕನ್ನ ಅನ್ಕೊಂಡಿದ್ದೆ. ಬಟ್ ನಾಳೆಗೆ ಟೇಲರ್ ಡೇಟ್ ಇಟ್ಟಾರ. ಟೀಸರ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ನನಗೆ ಅನಿಸಿತು. ಒಂದು ಫ್ಯಾಮಿಲಿ ಆಡಿಯನ್ಸಲ್ಲಿ ಅದು ಮೂವಿ ಮಾಡ್ಯಾರ, ಅದೊಂದು ಪಾಯಿಂಟ್ ನನಗೆ ಅನ್ಸಿತ್ತು. ಯಾಕಂದ್ರೆ ಡೈರೆಕ್ಟರ್ನು ಅದೇ ಪ್ರಕಾರ ಮೂವಿಗಳು ಮಾಡ್ಯಾರ. ಲಾಸ್ಟ್ ಧೂಕುಡು ಮೂವಿ ನೋಡಿದಾರೆ ಮಹೇಶ್ ಬಾಬುದು, ಅದನ್ನು ಮೂವಿ ಬ್ಲಾಕ್ ಬಸ್ಟರ್ ಮೂವಿ ಹಿಟ್ ಆಗಿದೆ. ಬಟ್ ಡೈರೆಕ್ಟರ್ನು ಕಂಟಿನ್ಯೂ ಮೂವಿಗಳು ಹಿಟ್ ಕೊಟ್ಟಿಲ್ಲ, ಗೋಪಿಚಂದ್ ಡೈರೆಕ್ಟ್ ಹಿಟ್ ಕೊಟ್ಟಿಲ್ಲ. ಮತ್ತು ಈ ಫಿಲ್ಮ್ ಮೂವರಿಗೆ ಒಂದು ಸಕ್ಸಸ್ ಬೇಕಾಗಿದೆ. ಇದು ಮೂವಿ ಎಷ್ಟು ಗನ ಸಕ್ಸಸ್ ಕೊಡ್ತದ ನಾಳೆ ಟೇಲರ್ ಬಂದಮೇಲೆ ನಮಗೆ ಗೊತ್ತಿರ್ತದ ಈ ಮೂವಿ ಎಷ್ಟು ಮಂದಿಗೆ ನೆಗೆಸ್ಬೋದು. ತೆಲುಗುದಾಗೆ ಇದು ಮೂವಿ ರಿಲೀಸ್ ಆಗ್ತದ. ನಮಗೆ ಜೂನಿಯರ್ NTR ದೇವರ ಮೂವಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆದಾಗಲಿ ಮತ್ತು ಒಂದು ಪ್ರೀ ಇವೆಂಟ್ ಸಕ್ಸಸ್ ಮೀಟಿಂಗ್ ಮಾಡಿದ್ರು. ಇದನ್ನು
ಒಂದು ಸಣ್ಣ ಇವೆಂಟೇ ಖತಮ್ ಮಾಡಿಬಿಟ್ರು NTR ಅವರು. ಅದನ್ನು ಮತ್ತು ಅದೇ ಪ್ರಾಬ್ಲಮ್ ಇತ್ತು ಯಾಕಂದ್ರೆ ಪಬ್ಲಿಕ್ ಆಡಿಯನ್ಸ್ ಬರ್ಲತ್ತಿತ್ತು NTR ಅವ್ರಿಗೆ ನೋಡಬೇಕಂತೆ. ಬಟ್ ಇದನ್ನು ಒಂದು ಸಿಂಪಲ್ದಾಗ ಸಕ್ಸಸ್ ಮೀಟ್ ಮಾಡಿಬಿಟ್ರು. ಆಲ್ರೆಡಿ 400 ಕೋಟಿ ಮ್ಯಾಲೆ ಫಿಲ್ಮ್ ಗಳಿಸ್ಬಿಟ್ಟದ. ಇದೊಂದು ಬ್ಲಾಕ್ ಬಸ್ಟರ್ ಮೂವಿ ಹಿಟ್ ಆಗ್ಯದ. ಸೆಕೆಂಡ್ ಪಾರ್ಟ್ ಯಾವಾಗ ಅನೌನ್ಸ್ಮೆಂಟ್ ಕೊಡ್ತಾರೆ ಜಲ್ದಿ ನಮಗೆ ಗೊತ್ತಾಗ್ತದ. ಹಂಗೆ ನೆಕ್ಸ್ಟ್ ನಾವು ಮಾತಾಡೋಣ ತಮಿಳ್ ಇಂಡಸ್ಟ್ರಿಯಲ್ಲಿ ತಲಪತಿ ವಿಜಯ್ ಅವ್ರದ್ದೇ ನೆಕ್ಸ್ಟ್ ಮೂವಿ ಒಂದು ಪೂಜಾ ಸೆರೆಮನಿ ಆಗಿದೆ. ಹೆಗಡೆ ಫಿಲ್ಮ್ನಲ್ಲಿ ಹೀರೋನಿ ಯಾರ ಇದು ಮೂವಿ ಸ್ಟೋರಿ ಇನ್ನೂ ಗೊತ್ತಾಗಿಲ್ಲ. ಬಟ್ ಹಾಂ, ಇದು ಲಾಸ್ಟ್ ಫಿಲ್ಮ್ ಅವ್ರದ್ದು ಅಲ್ಲತ್ತದ. ಇದಾದಮೇಲೆ ಅವ್ರು ಪಾಲಿಟಿಕ್ಸ್ ಒಳಗೆ ಇನ್ವಾಲ್ವ್ ಆಗ್ತಾರೆ. ಇದು ಮೂವಿ ಒಂದು ರೀಮೇಕ್ ಮೂವಿ ಅಲ್ಲತ್ತರ. ಬಟ್ ಇನ್ನೂ ಕನ್ಫರ್ಮೇಷನ್ ಇಲ್ಲ ಇದೊಂದು ರೀಮೇಕ್ ಮೂವಿನೇ ಆದ, ಒಂದು ಡಿಫ್ರೆಂಟ್ ಮೂವಿ ತರ್ಲತ್ತರ. ಐ ಹೋಪ್ ಡಿಫ್ರೆಂಟ್ ಮೂವಿ ತಂದರೆ ಬೆಟರ್ ನನಗೆ ಅನ್ಸಿ. ಯಾಕಂದ್ರೆ ಲಾಸ್ಟಿಗೆ ತಲಪತಿ ವಿಜಯ್ ಅವರು ಇದು ಮೂವಿ ಆದಮೇಲೆ ಪಾಲಿಟಿಕ್ಸ್ ಒಳದ್ಮೇಲೆ ಚಲೋ ಬೆಟರ್ ಮೂವಿನೇ ಮಾಡಬೇಕು ಅಂತ ಪಾಯಿಂಟ್ ನನಗೆ ಅನ್ಸಿದ. ಫೈನಲಿ ಭೋಜ್ಪುರಿ ಇಂಡಸ್ಟ್ರಿಯಲ್ಲಿ KCR ಲಾಲ್ ಅವ್ರದ್ದೇ ರಾಜಾ ರಾಮ್ ಒಂದು ಟೀಸರ್ ಏನು ಡ್ರಾಪ್ ಆಗಿದೆಲ್ಲ. ಸರಿಯಾಗದ ಬಾಸ್. ಕಾನ್ಸೆಪ್ಟ್ ಸರಿಯಾಗಿ ಚೂಸ್ ಮಾಡಿರಲಿ. ಅದು ಸ್ಟೋರಿ ಪ್ರಕಾರ ಅಲ್ಲಿ, ಅವ್ರ ಕತೆ ಪ್ರಕಾರ ಅಲ್ಲಿ, ಅದು ಕಾಸ್ಟ್ಯೂಮ್ ಪ್ರಕಾರ, ಡೈಲಾಗ್ ಡೆಲಿವರಿ ಪ್ರಕಾರ ಒಂದು ಭಕ್ತಿ ಲಸದಿ ಮೂವಿ ಮಾಡಿದ್ರಲ್ಲ ಬಾಸ್, ಡೆಫಿನೆಟ್ಲಿ ಭೋಜ್ಪುರಿ ಇಂಡಸ್ಟ್ರಿ ನೆಕ್ಸ್ಟ್ ಒನ್ ಹೋಗ್ತದ. ಅದು ಪಾಯಿಂಟ್ ನನಗೆ ಅನ್ಸದ. ಇದೆಲ್ಲ ಅಪ್ಡೇಟ್ ಕೇಳಿಸಿ ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿ. ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.